ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇವತ್ತು ನನ್ನ ಪರವಾಗಿ ಇಷ್ಟು ಮಂದಿ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಮೊದಲು ತೋರಿಸಿದಾರ, ಆನ್ಲೈನ್ ತೋರಿಸ್ತಾ ಇದ್ದೀರಾ, ಇಲ್ಲಿ ಕೂಡ ಬಂದು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರ. ನಾನು ಯಾವಾಗಲೂ ನಿಮ್ಮ ಚಿರಋಣಿ ಆಗಿರ್ತೀನಿ. ನಾನು ಯೋಚನೆ ಮಾಡಿದಿಲ್ಲ ನಾನು ಲಂಡನ್ ಹೋಗ್ತೀನಿ, ಬ್ರಿಟಿಷ್ ಪಾರ್ಲಿಮೆಂಟ್ ಹೋಗ್ತೀನಿ ಅಂತೇಳಿ ಯೋಚನೆ ಮಾಡಿಲ್ಲ. ಪಾರ್ಲಿಮೆಂಟ್ ಒಳಗಡೆ ಹೋಗ್ಬೇಕಂದ್ರೆ ಇಟ್ ಇಸ್ ನಾಟ್ ಈಸಿ ಥಿಂಗ್. ಯಾಕಂದ್ರೆ ಯುನೈಟೆಡ್ ಕಿಂಗ್ಡಮ್ ಇಸ್ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕಂಟ್ರಿ. ಇಟ್ ಇಸ್ ದಿ ಮೋಸ್ಟ್ ಪಾಸ್ಪೋರ್ಟ್ ಇಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಆಫ್ ದಿ ವರ್ಲ್ಡ್. ಅವ್ರು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಬಟ್ ಅಲ್ಲಿ ಹೋಗ್ಬೇಕಂದ್ರೆ ಬಹಳಷ್ಟು ಪ್ರಾಬ್ಲಮ್ ಇದೆ. ಬಟ್ ಅವ್ರನ್ನು ಆ ಮೆಟ್ಟಕ್ಕೆ ಬೆಳೆದಾರೆ ಅಂದ್ರೆ ನಮ್ಮ ಭಾರತ ದೇಶ ಬಂಗಾರ ತಗೊಂಡೇ ಬೆಳೆದಾರ. ನಮ್ದೇ ಬಂಗಾರ ಆ ರೋಡ್ ಆಗಿದ್ದು, ಅಷ್ಟು ಮೆಟ್ಟಗೆ ಅವರು ಮುಂದೆ ಬೆಳೆದಿದ್ದು, ಎಲ್ಲರೂ ನಮ್ಮ ಹಿಂದೆ ಮುಂದೆ ಬಂದಿದ್ದಾರೆ ಅಂತ ನಾನೇ ಹೇಳ್ಬೇಕು. ಅಥವಾ ಯಾವತ್ತೂ ಸಂಶಯ ಇಲ್ಲ, ಯಾವ್ದು ಅದ್ರೊಳಗೆ ಡೌಟ್ ಇಲ್ಲ. ನಾನು ಮಾಡಿದ್ದು ಒಂದು ಸೋಷಿಯಲ್ ಸರ್ವಿಸ್ ಆಗಿ ಮೆಡಿಕಲ್ ಸರ್ವಿಸಸ್ ಏನ್ ಕೊಡ್ತಾ ಇದೀನಿ, ಇದೆಲ್ಲ ನಾನು ಒಬ್ಬರೇ ಮಾಡಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿ ಅವರು ಯಾವಾಗ ನನ್ನ ಜೊತೆ ಇರ್ತಾರೆ. ಯಾವುದೇ ಕೆಲಸ ಇರಲಿ, ನಾನು ಔಟ್ ಆಫ್ ಸ್ಟೇಷನ್ ಹೋದಾಗ ನಾನು ಇದ್ದಾಗ ಹೆಂಗೆ ಹಾಸ್ಪಿಟಲ್ ನಡೀತಾ ಇರ್ತಾರೆ, ಅದೇ ತರ ನಮ್ಮ ಹಾಸ್ಪಿಟಲ್ ನಾನು ಇರ್ಲಾರ್ದ ಔಟ್ ಆಫ್ ಸ್ಟೇಷನ್ ಇದ್ದಾಗ ನನ್ನ ಹಾಸ್ಪಿಟಲ್ ಸೇಮ್ ನಾನು ಇದ್ದೀನಿ ಅಂತ ತಿಳ್ಕೊಂಡು ಆ ತರ ಹಾಸ್ಪಿಟಲ್ ನಡೆಸ್ತಾ ಇರ್ತಾರೆ. ಔಷಧ ಕ್ವಾಲಿಟಿ ಟೀಮ್ ಅನ್ನೋದು ಹೇಳ್ಬೇಕಂತಂದ್ರೆ, ಮೆಡಿಕಲ್ ಹಾಸ್ಪಿಟಲ್ ನಾನು ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಪ್ರಾಬ್ಲಮ್ಸ್ ಬಂತು. ಅಂದ್ರೆ ನಾವು ಒಂದು ಡಾಕ್ಟರ್ ಆಗಿ ವರ್ಕ್ ಮಾಡೋದು ಬೇರೆ, ಒಂದು ಹಾಸ್ಪಿಟಲ್ ಆಗಿ ಹಾಸ್ಪಿಟಲ್ ನಡೆಸೋದೇ ಬೇರೆ ಇರುತ್ತೆ. ಯಾಕಂದ್ರೆ ಬಹಳಷ್ಟು ಚಾಲೆಂಜಸ್ ಬರ್ತವೆ. ಚಾಲೆಂಜಸ್ ಇನ್ ದಿ ಟರ್ಮ್ ಆಫ್ ಒಬ್ಬರು ಪ್ರಾಬ್ಲಮ್ ಸಾಲ್ವ್ ಮಾಡುವಂತ. ಈಗ ಮನೆಗೆ ಬಂದಿದ್ದರು ಒಬ್ಬರು ನೀವು ಯಾರಿಗಾರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಗಿ. ಸೊ ಆದಷ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟು ಸುಮಾರು ನನಗೆ ಬಹಳಷ್ಟು ಆನ್ಲೈನ್ ಫಾಲೋವರ್ಸ್ ಹೇಳ್ಬೋದು, ಬಹಳಷ್ಟು ಮಂದಿ ಡೈಲಿ ನನ್ನ ಜೊತೆ ಸೇರ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ಬೇಕಂತೀನಿ. ಈ ಅವಾರ್ಡ್ ಸಿಕ್ಕಿದಕ್ಕೆ ಇಷ್ಟು ಖುಷಿ ಆಯ್ತು ಲಂಡನ್ ಅಲ್ಲಿ. ಮತ್ತೆ ನಾನು ಫ್ಲಾಗ್ ತಗೊಂಡೋಗಿದೆ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಮಾಡ್ಬೇಕಂತೆ, ಬಟ್ ಪಾರ್ಲಿಮೆಂಟ್ ಅಲೌ ಇಲ್ಲ. There was a rule that you should not take any flag inside the parliament. ಯಾಕಂದ್ರೆ ಬಹಳಷ್ಟು ಮಂದಿ ಯೋಚನೆ ಮಾಡಿರ್ಬೋದು, ಅವಾರ್ಡ್ ತಗೊಂಡು ಯಾಕೆ ಫ್ಲಾಗ್ ಹಾಕೊಂಡಿಲ್ಲ, ಯಾವುದು ಧ್ವಜ ನೀವು ಹಾಕೊಂಡು ಹೋಗುವಂತ ಅಲ್ಲಿ ಚಾನ್ಸಸ್ ಇಲ್ಲ ಪಾರ್ಲಿಮೆಂಟ್ ನಲ್ಲಿ. ಇಲ್ಲಾಂದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ. ಅದೊಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಸೊ ಅದಕ್ಕೆ ನಾವು ಪಾಲನೆ ಮಾಡಬೇಕು. ಸೊ ಅವಾರ್ಡ್ ಸಿಕ್ಕ ಮೇಲೆ ಬಹಳ ಖುಷಿ ಆಯ್ತು. ಇದೇ ತರ ಇನ್ನು ಮುಂದೆ ಬಹಳ ವರ್ಕ್ ಮಾಡೋದಿದೆ. ಐ ಆಲ್ವೇಸ್ ಸೇ ಸಕ್ಸಸ್ ಈಸ್ ಆಲ್ವೇಸ್ ಎ ಜರ್ನಿ, ಇಟ್ ಈಸ್ ನೆವರ್ ಎಂಡ್. ಅಂದ್ರೆ ಇವಾಗ ಏನಿದೆ ನಾವು ಇವಾಗ ನನ್ನ ಲೈಫ್ ಅಲ್ಲಿ ನಾನು ಗೆದ್ದು ಬಿಟ್ಟಿದ್ದೆ ನಾನು ಒಂದು ಮಾತಿಲ್ಲ. ಇಟ್ ಇಸ್ ಆಲ್ವೇಸ್ ಎ ಜರ್ನಿ. ಆಲ್ವೇಸ್ ವರ್ಕ್ ಮಾಡ್ತಾ ಇರ್ಬೇಕು. ಆ ವರ್ಕ್ ಮಾಡ್ಕೊಂತ ನಿಮ್ ಮುಂದೆ ಸಾವು ಬರುತ್ತೆ, ಬಟ್ ಅದು ಸಕ್ಸಸ್ ನಿಮ್ಗೆ ಸತ್ ಮೇಲೆ ಎಷ್ಟು ಮಂದಿ ಬರ್ತಾರೆ ಅದು ನಿಮ್ ಸಕ್ಸಸ್ ಆಗ್ಬೇಕಂತ. ನಮ್ಗೆ ಅವಾರ್ಡ್ ಸಿಕ್ಕಿದೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್. ಮತ್ತೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಅಂದ್ರೆ ಏನಂತ ಹೇಳ್ತೀನಿ. ಇದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಓನ್ಲಿ. ಅವ್ರನ್ನು ಏನಾದ್ರೆ ಎಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದಾರೆ, ಇವ್ರನ್ನು ಒಂದು ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ಸ್ ಮಾಡಿದ್ದಾರೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ನನ್ನ ಅವರು ನನ್ ವರ್ಕ್ ನೋಡಿ, ನನ್ ವರ್ಕ್ ಇಷ್ಟಪಟ್ಟು ಅವ್ರನ್ನ ಕರೆದಿ ಸನ್ಮಾನ ಮಾಡಿದ್ರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಈ ಅವಾರ್ಡ್ ನಾನು ನನ್ನ ತಂದೆ ತಾಯಿಗೆ, ನಮ್ಮ ಸ್ಟಾಫಿಗೆ, ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗಗಳಿಗೆ ನಾನು ಅರ್ಪಿಸ್ತೇನೆ. ಮತ್ತೆ ನಾನು ಎಜುಕೇಶನ್ ಆಗ್ಲಿ, ನಾನು 150 ಹುಡುಗರಿಗೆ ನಾನು ಓದಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಯಾರು ಬರ್ತಾ ಇರ್ತಾರೆ ನನ್ನ ಹತ್ರ, ಎಸ್ಪೆಷಲಿ ಫಾರ್ ದಿ ಸ್ಟಡೀಸ್ ಫಾರ್ ಎಜುಕೇಶನ್ ಸಲುವಾಗಿ ಏನ್ ಪ್ರಾಬ್ಲಮ್ ಆಗ್ತದೆ ಅವರಿಗೆ ಸ್ವತಃ ನಾನು ಏನದ ಮಾಡ್ತಾ ಇದ್ದೀನಿ. ಇದಕ್ಕೆ ನನಗೆ ಪ್ರೇರಣೆ ಆಗಿದ್ದು ನನ್ನ ಐಡಿಯಲ್ ಅಂತ ಹೇಳ್ಬೇಕಂತೀನಿ. ನನ್ನ ಪ್ರಿಯಾಂಕ್ ಸರ್ಕೇಶ್ ಅವರು ನನ್ನ ಐಡಿಯಲ್ ಆಗಿದ್ದಾರೆ. ಅವರ ಎಜುಕೇಶನ್ ವರ್ಕ್ ಮಾಡ್ಕೊಂಡು ಅದಕ್ಕೆ ನಾನು
ಎಜುಕೇಶನ್ ಪರ್ಪಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ಅವ್ರದ್ದು ಏನ್ ವಿಷನ್ ಇದೆ ಫ್ರೆಂಡ್ಸ್ ಅವ್ರದ್ದು, ಅದೇ ವಿಷನ್ ತಗೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ. ಈ ಅವಾರ್ಡ್ ಸಿಕ್ಮೇಲೆ ಬಹಳಷ್ಟು ಮಂದಿ ಕಾಲ್ ಮಾಡಿದ್ದಾರೆ, ಎತ್ತಕ್ಕಾಗಿಲ್ಲ. ಬಹಳಷ್ಟು ಮಂದಿ ಮೆಸೇಜಸ್ ಮಾಡಿದ್ದಾರೆ, ನನ್ಗೆ ರಿಪ್ಲೈ ಮಾಡಕ್ಕಾಗಿಲ್ಲ. ಬಹಳಷ್ಟು ಮಂದಿ ನನಗೆ ಭೇಟಿನೂ ಆಗ್ಬೇಕಂತಂದ್ರೆ ಇವತ್ತು ಅದಕ್ಕೆ ಒಂದೇ ಕಡೆ ಎಲ್ಲರೂ ನನ್ನ ಅಭಿಮಾನಿ ಹೇಳ್ಬೋದು, ಎಲ್ಲರೂ ಕಲ್ತಿ, ನಮ್ಮ ಸ್ಟಾಫ್ ಅವ್ರು ಕಲ್ತಿ ಇಲ್ಲೇ ಮಾಡ್ಬೇಕಂತ ಯೋಚನೆ ಮಾಡಿದ್ರು. ನನಗೆ ಬಹಳ ಅದಕ್ಕೆ ಖುಷಿ ಆಯ್ತು. ಜೊತೆಗೆ ವೇದಿಕೆ ಮೇಲೆ ಇದ್ದವರೆಲ್ಲ ನಮ್ಮ ತಂದೆಯವರಾಗ್ಲಿ, ನಮ್ಮ ಫಾದರ್ ಆಗ್ಲಿ, SP ಸರ್ ಬಂದಿದ್ದಾರೆ ಅವರಾಗ್ಲಿ, ನಮ್ಮೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ನನ್ನ ಫ್ರೆಂಡ್ ಸಲ್ಮಾನ್ ಪಟೇಲ್ ಅವರು, ಬಹಳಷ್ಟು ನನ್ನ ಎಲ್ಲ ಟೀಮ್ ಒಬ್ಬರೊಬ್ಬರ ಎಲ್ಲರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ಬೇಕಂತೀನಿ. ನೀವು ಬಂದು ಇಷ್ಟು ನನಗೆ ನನ್ನ ವರ್ಕಿಗೆ ಬೆಂಬಲ ಕೊಡ್ತಾ ಇದ್ದೀರಾ. सबसे पहले वालिद साहब को तहे दिल से मुबारकबाद कि इतना एक प्रेस्टिजियस जो अवार्ड है जो लंदन पार्लियामेंट से उन्हें मिला है, ये पूरे गुलबर्गा के लिए बहुत बड़ी बात है। तो तहे दिल से उनको मुबारकबाद देता हूँ। अभी सभी लोग बता रहे थे कि फारूक साहब ने इतने कम समय में ये किया वो किया, लेकिन मैं उसका MBBS से दोस्त हूँ। तो ये जो उसको जो मिलने की आदत है ये आपके लिए है। हम दूरियों से देखते हैं कि हर चीज में उसको आगे रहकर काम करने की, एक लोगों की चीजों को समझने की हो या एक फंक्शन को पूरी तरह से ऑर्गेनाइज करने की आदत है, तो ये पहले से। तो ऊपर वाले से यही दुआ करता हूँ कि ये इसी तरह आगे और अच्छे काम करते रहे, लोगों की मदद करते रहे और आगे बढ़ते रहे। हम सब लोगों के साथ हैं। आगे के लिए उनको बहुत बहुत मुबारकबाद। ಈಗ ಎಷ್ಟು ಅವರು ಇವತ್ತಿನ ಕಾರ್ಯಕ್ರಮ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದಂತ ಕೇಳ್ಕೊಳ್ತಾ ಇದ್ದೇನೆ. और दीगर भाजपा इजलास में मौजूद तमाम नाज़रीन, अस्सलाम वालेकुम रहमतुल्लाहि व बरकातहू। नमस्ते। आज इस फंक्शन में मेरे साथ कनीज फातिमा साहिबा मेरे और राजू इस्लाम को भी मदद किया गया था, लेकिन क्योंकि आज अमरुल इस्लाम साहब की 8वीं बरसी और घर पे लोग आए हुए हैं, वहाँ पे फातिहा चल रही है, इसलिए मैडम क्लास नहीं आ सके। मैं उन लोगों की तरफ से डॉक्टर साहब को आपको मुबारकबादी पेश करता हूँ और तमाम लोगों की तरफ से भी आपको बहुत बहुत मुबारकबाद, क्योंकि यहाँ पे एक डॉक्टर फारूक मंजूर साहब है और एक डॉक्टर सलमान साहब भी यहाँ पे मौजूद है। ये दो ऐसे डॉक्टर्स हैं जिसको हम कंटिन्यूसली हम भी डिस्टर्ब करते रहते हैं, चाहे कोई केस के मामले में हो या कोई दूसरी चीज की कोई फैसिलिटी के वास्ते या कोई उनसे जो भी सहूलतें फराहम होनी चाहिए उसके लिए। तो एक रूट्स यादगिर डिस्ट्रिक्ट से आपके हैं मंजूर साहब के गुलबर्गा में आकर एक हॉस्पिटल डालना, इमीडिएटली हॉस्पिटल के वक्त पर कोविड का आना, फिर कोविड के वक्त पे जब काम किए तो और जरा आपसे अच्छे ताल्लुकात और अच्छे हो गए, क्योंकि आपको कुछ चीजों की ऑक्सीजन सिलेंडर्स की तकलीफ थी, दीगर रूम्स की परेशानी थी, जो भी हालात थे उस वबा के उस वक्त पर। और मैं रिसेंटली मैं समझता हूँ 1.5 महीना पहले फारूक साहब के हॉस्पिटल पे आया था, ऊपर MICU का भी मेरे को विजिट करा के बताया कि अगर मैं ये नए जो है ना ये टेक्नोलॉजी लाया हूँ, अभी ये फैसिलिटीज भी यहाँ पे मैं दे रहा हूँ क्रिटिकल केयर के लिए। तो ये इंसान की अगर नीयत अच्छी हो तो अल्लाह उसको खुद नवाजता है, और ये बहुत आपकी खिदमत है, आपकी अच्छी नेक नियति है कि अल्लाह ताला ने आपको नवाजा। ये गुलबर्गा के लिए और आपके होम टाउन यादगिर वालों के लिए भी ये बहुत खुशी का बायस है कि आपको लंदन में इतने ऑनर किया गया है। मैं और एक बार दिल की गहराइयों से
आपको मुबारकबादी पेश करता हूँ। मेरे को दिल फातिहा जानने की इजाजत भी चाहूंगा। शुक्रिया।